ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪು ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ದುರ್ಗದಲ್ಲಿ ಸ್ವದೇಶಿ ಮೇಳ ಅಂತ ಆಯೋಜಿಸಿದ್ದಾರೆ. ಇದು ಲೊಕೇಟ್ ಆಗಿರೋದು ನಮ್ಮ ಸೈನ್ಸ್ ಕಾಲೇಜ್ ಗ್ರೌಂಡಲ್ಲಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಹೋಗ್ತಾನೆ ಒಂದು ಮಡಿಕೆಯ ಕಲಾಕೃತಿಯನ್ನು ನಿರ್ಮಾಣ ಮಾಡಿದರು. ಹಾಗೆ ಸುತ್ತಾನು ಈ ಥರ ಕಳಶನೂ ಕೂರಿಸಿದ್ರು. ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹನೂ ಇತ್ತು. ಅದರ ಮುಂದೆ ದೊಡ್ಡದಾದಂತಹ ರಂಗೋಲಿನೂ ಬಿಡಿಸಿದ್ರು ಮತ್ತು ಕಲರ್ಫುಲ್ಲಾಗಿನೂ ಇತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಆ ಕಡೆ ಸ್ಟೇಜಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ತುಂಬ ಜನನೂ ಸೇರ್ತಾಯಿದ್ರು. ನನಗೆ ಈ ರಂಗೋಲಿ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಮಳೆ ಮೋಡ ಆಗಿರೋದ್ರಿಂದ ಮಳೆ ಬರಬಾರ್ದು ಅಂತಲೂ ಅಂದ್ಕೊಂಡು ಬಂದೆ ನಾನು. ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ, ದೊಡ್ಡದಾಗಿ. ಮೋಡ ಬೇರೆ ಆಗಿತ್ತು, ಎಲ್ಲಿ ಮಳೆ ಬಂದೆಲ್ಲ ಅಳಿಸೋಗುತ್ತೆ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಹಾಗೆ ಅಲ್ಲಿ ಸ್ಟೇಜ್ ಮೇಲೆ ಫಂಕ್ಷನ್ಸ್ ಅವಾಗಿನೂ ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗೆ ನಾವು ಇಲ್ಲಿ ಒಂದು ಫೋಟೋನ ಫ್ಯಾಮಿಲಿ ಜೊತೆ ಫೋಟೋ ತೆಕ್ಕೊಂಡು ಒಳಗೆ ಏನಿದೆ ಅಂತ ನೋಡೋಣ ಅಂತ ಒಳಗಡೆ ಹೋದ್ವಿ. ಇಲ್ಲಿ ದೇಶೀಯ ಹಸುಗಳನ್ನು ಲೀಸ್ಟ್ ಮಾಡಿದ್ರು. ನೋಡಿ, ನಾವು ಈ ಥರದ ಹಸುಗಳನ್ನೆಲ್ಲ ನೋಡಿರ್ತೀವಿ, ಆದರೆ ಇದರ ಹೆಸರುಗಳು ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇದನ್ನು ನೋಡಿದ ಮೇಲೆ ಗೊತ್ತಾಯಿತು. ಆದರೆ ಈ ಹಸು ನೋಡಿ, ಈ ಥರದನ್ನ ನೋಡಿರಲಿಲ್ಲ. ಕಾಂಕ್ರೀಚ್ ಅಂತೆ. ಇದು ತುಂಬ ಡಿಫ್ರೆಂಟಾಗಿತ್ತು. ಇದು ಕೂಡ ಗಿರ್ ಹಸು ಅಂತ. ಇದನ್ನು ನಾನು ನೋಡಿರಲಿಲ್ಲ. ಈ ಥರದ್ದು ನಮ್ಮೂರಲ್ಲೆಲ್ಲ ನೋಡಿದ್ದೀನಿ. ಇದು ದೇಶೀಯ ತಳಿ. ಇಲ್ಲಿ ಸುಗ್ಗಿ ಸೊಗಡನ್ನು ತೋರಿಸುವಂಥ ಒಂದು ಸೆಟಪ್ಪನ್ನು ಹಾಕಿದ್ರು. ಇಲ್ಲಿ ನೋಡಿ, ದವಸ ಧಾನ್ಯಗಳು, ಎಲ್ಲ ಥರದ ಧಾನ್ಯಗಳನ್ನು ಇಲ್ಲಿ ಒಟ್ಟುಗೂಡಿಸಿ ಈ ಥರ ಒಂದು ಸೆಟಪ್ ಹಾಕಿದ್ರು. ಇಲ್ಲಿ ನನ್ನ ಮಕ್ಕಳು ಹೊರಗಡೆಯಿಂದ ಈ ಥರ ಸ್ಟ್ಯಾಚು ಮುಂದೆ, ತಾತನ ಸ್ಟ್ಯಾಚು ಮುಂದೆ ಫೋಟೋ ತೆಗೆಸ್ಕೊಂಡ್ರು. ಹಾಗೆ ಒಳಗೆ ಹೋಗೋಣ ಅಂತ ಅಲ್ಲಿ ಮುಟ್ಟಕ್ಕೆ ಹೋದ್ರು, ಅವ್ರು ಬಿಡಲಿಲ್ಲ. ಹಾಗೆ ಇಲ್ಲಿ ಸಿದ್ಧಗಂಗಾ ಸ್ವಾಮೀಜಿಯವ್ರ ಜೊತೆಗೆ ಒಂದು ಫೋಟೋ ತೆಕ್ಕೊಂಡು ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನೋಡಿ, ಸ್ವದೇಶಿ ಮೇಳ ಚಿತ್ರದುರ್ಗ ಸರ್ವರಿಗೂ ಸುಸ್ವಾಗತ ಅಂತ ಇತ್ತು. ಒಳಗಡೆ ಹೋದ್ವಿ. ಇಲ್ಲೆಲ್ಲ ಬ್ಯಾಗ್ಸ್ ಮಾರ್ತಾಯಿದ್ರು. ಐಟಮ್ಸ್ ತೊಗೊಂಡ್ರೆ ಅದ್ರಲ್ಲಿ ಹಾಕೊಳಕ್ಕೆ ಬರುತ್ತೆ ಅಂತ. ತುಂಬ ಕಮ್ಮಿ ರೇಟಿಗೆ ಸಿಗ್ತಿತ್ತು. ಇಲ್ಲಿ ಅದಷ್ಟೇ ಕಮ್ಮಿ ರೇಟಿಗೆ ಸಿಗ್ತಿದ್ದು, ಇನ್ನೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಇಲ್ಲಿ ನೋಡಿ, ಎಲ್ಲ ತುಂಬ ಸ್ಯಾರೀಸ್ ಕಲೆಕ್ಷನ್ನೇ ಜಾಸ್ತಿ ಇದ್ವು. ಹಾಗೆ ಜ್ಯುವೆಲ್ಸು, ಸ್ಯಾರೀಸ್ ಕಲೆಕ್ಷನ್ನೇ ತುಂಬ ಇತ್ತು. ಆದರೆ ಎಲ್ಲನೂ ಸ್ವದೇಶಿಯದ್ದು, ಚೆನ್ನಾಗಿತ್ತು. ಒಂದ್ಸಲ ಎಲ್ಲನೂ ಭೇಟಿ ಕೊಡಿ. ಭಾಳ ಐಟಮ್ಸ್ ಇದ್ದಾವೆ, ಕಲೆಕ್ಷನ್ಸು ಇದ್ದಾವೆ. ಇಲ್ಲಿ ನೋಡಿ, ಹೋಮ್ಮೇಡ್ ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ. ಇಲ್ಲಿ ಕಾಟನ್ ಸ್ಯಾರೀಸು, ಮತ್ತು ಜೆಂಟ್ಸಿಗೆಲ್ಲ ಖಾದಿ ಕಾಟನ್ ಶರ್ಟ್ಸು, ವುಡನ್ ಸ್ಟಿಕ್ಕು, ಕೊಂಬು, ಬ್ರಷು, ಮತ್ತು ಕಿಡ್ಸ್ ವೇರ್ಸ್ ಇದ್ದವು, ಸ್ಯಾರೀಸ್ ಇದ್ದವು. ಇಲ್ಲಿ ನೋಡಿ, ಜ್ಯುವೆಲ್ಸು. ಇದು ತುಂಬ ಚೆನ್ನಾಗಿತ್ತು. ನೋಡಿದೆ, ಇಷ್ಟ ಆಯಿತು. ಮತ್ತು ಚೈನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದವು. ಬೆಡ್ಶೀಟ್ಸು, ಮತ್ತು ಇದು ಆಯಿಲು, ಈ ಥರ ಹೋಮ್ಮೇಡ್ದೆಲ್ಲ ತುಂಬ ಇತ್ತು. ಸ್ವದೇಶಿ ಅಂದರೆ ಸ್ವದೇಶಿಯ ಫೀಲ್ ಬರೋ ಥರ ಎಲ್ಲನೂ ಸೆಟಪ್ ಮಾಡಿದರು. ಇಲ್ಲಿ ಫರ್ಟಿಲೈಸರ್ ಇತ್ತು, ರೈತರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ಫರ್ಟಿಲೈಸರ್ಸು ಇದ್ದವು. ಇಲ್ಲಿ ನೋಡಿ, ಬ್ರಷಸ್ ಇದ್ದವು. ಮತ್ತು ಇಲ್ಲಿ ಇದು ಫೇಸ್ ಪ್ಯಾಕು, ಫೇಸ್ ಪೌಡರ್ದು, ಫೇಸ್ ಸ್ಕ್ರಬ್ಬು ಎಲ್ಲನೂ ಹೋಮ್ಮೇಡ್ ಅಂತೆ. ಇಲ್ಲಿ ಮತ್ತು ಜರ್ದಾರಿ ಸೀರೆ, ಲೇಡೀಸ್ ಟಾಪ್ಸು, ಡ್ರೆಸ್ಸಸ್ಸು ಎಲ್ಲನೂ ಇದ್ದವು. ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಈ ಥರ ಟಾಯ್ಸ್ ಎಲ್ಲ ಇತ್ತು. ಇವ್ರು ತಗೊಂಡು ಆಟ ಆಡ್ಕೊತ ಇಬ್ಬರು ಒಂದೊಂದು ತೊಗೊಂಡ್ರು. ಹಾಗೆ ಇಲ್ಲಿ ಮತ್ತು ನೋಟ್ಬುಕ್ಸು, ಎಕ್ಸಸೈಸಸ್ ಎಲ್ಲ ಸಿಗ್ತಿತ್ತು. ಇಲ್ಲಿ ಸೋಪು ಮತ್ತು ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸು ಕೂಡ ಇಲ್ಲಿದ್ವು. ಫ್ಯಾನ್ಸಿ ಸ್ಯಾರೀಸ್ ಸ್ವಲ್ಪ ಕಮ್ಮಿನೇ. ಇಲ್ಲಿ ನೋಡಿ, ಹೇನ ಮತ್ತು ಲಿಪ್ ಕೇರು, ಲಿಪ್ ಬಾಂಬು ಎಲ್ಲ ಹೋಮ್ಮೇಡ್ ಅಂತೆ. ಚೆನ್ನಾಗಿದ್ವು ಕಲೆಕ್ಷನ್ಸು. ಇವೆಲ್ಲ ತುಂಬ ಕಾಸ್ಟ್ಲಿ, ಬಟ್ ನೋಡೋಕ್ಕೆ ತುಂಬ ವರ್ತಿದ್ವು. ಹಾಗೆ ಸ್ನ್ಯಾಕ್ಸ್ ಇತ್ತು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲನೂ ಇತ್ತು. ಇದು ನೋಡಿ, ಕಂಚಿ ಕಾಟನ್ ಸ್ಯಾರೀಸು ತುಂಬ ಚೆನ್ನಾಗಿತ್ತು. ಇಲ್ಲಿ ಬುಕ್ಸಸ್ ಇದ್ವು, ಎಲ್ಲ ಬುಕ್ಸಸ್ಸು ಇದ್ವು. ಮತ್ತು ಈಗ ಲೇಡೀಸ್ಗೆಲ್ಲ, ಹುಡುಗಿಯರಿಗೆಲ್ಲ ಟಾಪ್ಸ್ಗಳು ಚೆನ್ನಾಗಿದ್ವು. ಹಾಗೆ ಸೋಪು ಮತ್ತು ಸ್ನ್ಯಾಕ್ಸು ಎಲ್ಲ ಇದ್ದವು. ನಾವಿಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ ತಿನ್ನೋದಕ್ಕೆ. ಆಮೇಲೆ ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ ಇತ್ತು. ಡ್ರೈ ಫ್ರೂಟ್ಸನ್ನು ನೋಡ್ಕೊಂಡು ಬಂದ್ವಿ. ಆಮೇಲೆ 3D ಫೋಟೋಸ್ ಅಂತೆ. 3D ಫೋಟೋಸ್ ಚೆನ್ನಾಗಿದ್ದು ನೋಡಿದ್ವಿ, ಅಷ್ಟೇ ನೋಡ್ಕೊಂಡು ಹಂಗೆ ಪಾಸ್ ಆದ್ವಿ. ಮತ್ತು ಎಲ್ಲಿ ನೋಡಿದ್ರು ಬರೀ ಇದೇ ಥರದೇ ಕಲೆಕ್ಷನ್ ಜಾಸ್ತಿನೇ ಇತ್ತು. ಸ್ಯಾರೀಸು, ಜ್ಯುವೆಲ್ಸು ಅಷ್ಟೇ. ಮುಂದೆ ಹೋದ್ವಿ. ನೋಡಿ, ಎಷ್ಟೊಂದು ಜನ ಸೇರಿದ್ರೆ. ಆಗಲೇ ಸುಮಾರು ನಾವು 5:30, 6 ಗಂಟೆಗೆ ಅಷ್ಟೊತ್ತಿಗೆ ಅಲ್ಲಿ ಒಳಗಡೆ ಇದ್ವಿ. ಅಷ್ಟೊತ್ತಿಗೆ ತುಂಬ ಜನ ಸೇರಿತ್ತು. ಇಲ್ಲಿ ನೋಡಿ, ಇದು ಉಡನ್ದೇ ಆಟಿಕೆಗಳು ತುಂಬ ಚೆನ್ನಾಗಿದ್ವು ಕಲೆಕ್ಷನ್ಸು. ನೋಡಿ, ಎಷ್ಟು ಚೆಂದಾಗಿದ್ದಾವೆ ಗೊಂಬೆಗಳು. ಸ್ವಲ್ಪ ಹೊತ್ತು ನೋಡ್ಕೊಂತ ನಿಂತ್ಬಿಟ್ವಿ. ಇಲ್ಲಿ ಮದುವೆ ಸೆಟಪ್ ಬರೋ ಥರ ಇಲ್ಲೊಂದು ಗೊಂಬೆನ ಮಾಡಿದರು. ಇಲ್ಲಿ ಸಣ್ಣ ಸಣ್ಣ ಗೊಂಬೆಗಳೆಲ್ಲ ಇದ್ದವು.
ಇದನ್ನು ನೋಡ್ತಾ ನೋಡ್ತಾ ಸ್ವಲ್ಪ ನಿಂತ್ಬಿಟ್ಟಿದ್ವಿ. ನಮ್ಮ ಮನೆ ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ಲು ಅವ್ರ ಅಪ್ಪಾಜಿ ಹತ್ರನ. ಮತ್ತು ಇಲ್ಲೆಲ್ಲ ಬ್ಯಾಗ್ಸ್ ಇದ್ವು, ಮತ್ತು ಇಲ್ಲಿ ಸ್ನ್ಯಾಕ್ಸು. ಇಲ್ಲಿ ನೋಡಿ ಈಗ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಒಂದು ಕಲರ್ಫುಲ್ಲಾಗಿತ್ತು. ಇದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡ್ವಿ. ಇಲ್ಲಿ ಸ್ಕೂಟಿ ಅವಕ್ಕೆಲ್ಲ ಅದೇ ಹಳೆ ಸ್ಕೂಟಿ ಕೊಟ್ಟರೆ ಹೊಸ ಸ್ಕೂಟಿ ಕೊಡ್ತಾರಂತೆ. ಇಲ್ಲಿ ಮಸಾಲ ಐಟಮ್ಸ್ ಎಲ್ಲ ಇಟ್ಟಿದ್ರು. ಮತ್ತು ಇಲ್ಲಿ ನೋಡಿ ಕೀ ಚೈನ್ಸು, ಅದೇ ಉಡನ್ದೇ ಜಾಸ್ತಿ, ಉಡನ್ ಸ್ಟಿಕ್ಕು ಈ ಥರದ್ದೆಲ್ಲ ಇತ್ತು. ಹಾಗೆ ನೋಡ್ತಾ ನೋಡ್ತಾ ಮುಂದೆ ಪಾಸ್ ಆದ್ವಿ. ತುಂಬಾ ಟಯರ್ಡ್ ಆಗ್ತಿತ್ತು, ಯಾಕಂದರೆ ತುಂಬ ಕಲೆಕ್ಷನ್ಸ್ ಇತ್ತು, ತುಂಬ ಅಂಗಡಿಗಳಿದ್ವು. ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾ ಇದ್ವಿ ಸುಮ್ಮನೆ. ನೋಡಿ ಇಲ್ಲಿ ಸ್ಯಾರೀಸ್, ಇದು ಕುಂದನ್ ಸ್ಯಾರೀಸ್ ಅಂತೆ. ಮತ್ತು ಇಲ್ಲೂ ಸ್ನ್ಯಾಕ್ಸ್ ಇತ್ತು, ನೋಡ್ಕೊಂಡು ಹೋದ್ವಿ. ಇಲ್ಲಿ ನೋಡಿ ಕರುಂಗಲಿ ಮಾಲ ಈ ಥರದ್ದು, ಇದು ತುಂಬ ಇಷ್ಟ ಆಗಿದ್ದು ಪಾರ್ಟ್ ನನಗೆ. ಕೃಷ್ಣನ ವಿಗ್ರಹ ಇವೆಲ್ಲ ಭಾಳ ಚೆನ್ನಾಗಿತ್ತು ಕಲೆಕ್ಷನ್ನು. ನೋಡಿ ಕೃಷ್ಣನ ದೊಡ್ಡದಿಂದ ಸಣ್ಣವನಿದ್ದಾಗಿಂದ ಹಿಡಿದು ದೊಡ್ಡವನಾಗೋವರೆಗೂ ಎಲ್ಲ ವಿಗ್ರಹಗಳನ್ನು ಇಲ್ಲಿ ಸ್ಟೋರ್ ಮಾಡಿದರು. ಹಾಗೆ ನಮ್ಮ ಮನೆ ಇದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋದು. ಹಾಗೆ ಮುಂದೆ ಹೋದ್ವಿ. ಇಲ್ಲಿ ನೋಡಿ ಇಲ್ಲೆಲ್ಲ ಜ್ಯುವೆಲ್ಸ್ ತುಂಬ ಇದ್ವು. ಮತ್ತು ಇದು ಲೈಟ್, ಬೆಡ್ ಲೈಟ್ ಅಂತೆ, ಚೆನ್ನಾಗಿತ್ತು. ಇದನ್ನು ನೋಡ್ಕೊಂಡು ಹೋದ್ವಿ. ಭಗವದ್ಗೀತೆ ಬುಕ್ಸ್ ಕೇಳಿದೆ, 400 ಹೇಳಿದರು. ಹಾಗೆ ಇಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ ಕೂಡ ಇತ್ತು. ನನಗೆ ಇಷ್ಟು ಪೇಂಟಿಂಗಲ್ಲಿ ಇಲ್ಲಿ ಕೃಷ್ಣ ರಾಧಾಕೃಷ್ಣಂದು ಒಂದೇ ಫ್ರೇಮಲ್ಲಿ ನೋಡಿ ತುಂಬ ಇಷ್ಟ ಆಯಿತು ನನಗೆ. ಈ ಫೋಟೋ ತುಂಬ ಇಷ್ಟ ಆಯಿತು. ಇದನ್ನು ಬಿಡಿಸಿದ್ದು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಅಂತೆ. ಅವರು ಅಲ್ಲೇ ಮಾತಾಡ್ಕೊತ ನಿಂತ್ಬಿಟ್ರು ಅವ್ರ ಫ್ರೆಂಡ್ ಜೊತೆ. ನೋಡಿ ಇದೆಲ್ಲ ಎಷ್ಟು ಕಲೆಕ್ಷನ್ ಇತ್ತು, ಎಲ್ಲ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಹಾಗೆ ನೋಡ್ತಾ ನಿಂತ್ಬಿಟ್ಟಿದ್ವಿ ಸ್ವಲ್ಪ ಹೊತ್ತು. ನೋಡಿ ಇಲ್ಲಿ ಎಲ್ಲ ಚಿತ್ರಕಲೆಯ ಪ್ರದರ್ಶನ ಕೂಡ ಮಾಡಿದರು. ಹಾಗೆ ಇಲ್ಲಿ ಇದು ಸೋಫಾ ಸೆಟ್ ಎಲ್ಲನೂ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಎಲ್ಲರೂ ನೋಡ್ತಾಯಿದ್ರು. ಹಾಗೆ ನಮ್ಮ ಮನೇನು ಎಲ್ಲದರಲ್ಲೂ ಕೂತು ಫೀಲ್ ಮಾಡ್ತಾಯಿದ್ಲು. ಹಂಗೇ ನೋಡ್ರಿ ಇಲ್ಲಿ ಹಿಂಗೆ ತರಲೆ ಮಾಡ್ತಿದ್ದಾಳೆ ಕೂತ್ಕೊಂಡು. ನೋಡಿ ಸೋಫಾ ಸೆಟ್ ಎಲ್ಲ ಚೆನ್ನಾಗಿದ್ವು, ನೋಡ್ಕೊಂಬಂದ್ವಿ. ಹಾಗೆ ಇಲ್ಲಿ ಬುಕ್ಸ್ ಕಲೆಕ್ಷನ್ ತುಂಬ ಇದ್ವು. ಹಾಗೆ ದೊಡ್ಡವರು ಓದೋದಕ್ಕೂ ಮತ್ತು ಮಕ್ಕಳಿಗೆ ಎಲ್ಲ ಥರದ್ದು ಬುಕ್ಸ್ ಕಲೆಕ್ಷನ್ನು ಇಲ್ಲೇ ಇತ್ತು. ನೋಡಿ ತುಂಬ ತಿರುಗಾಡಿ ಸುಸ್ತಾಗಿತ್ತು ಅಂತ ನಮ್ಮ ಹಸ್ಬೆಂಡು ನಮಗೆ ಐಸ್ ಕ್ರೀಮ್ ಕೊಡಿಸಿದ್ರು. ಹಾಗೆ ಅಲ್ಲಿ ತಿನ್ಕೊಂಡು ಕೂತ್ಕೊಂಡ್ವಿ. ಇಲ್ಲೆಲ್ಲನೂ ಸ್ನ್ಯಾಕ್ಸು ಮತ್ತು ಎಲ್ಲ ಥರದ ಐಟಮ್ಸೂ ಇಲ್ಲಿತ್ತು. ನಾವು ಜ್ಯೂಸ್ ಕುಡಿದು ಹಾಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ನಮ್ಮ ಮನೆ ಅಲ್ಲೇ ನನ್ನ ಜೊತೆಗೆ ಒಂದು ಫೋಟೋ ತಗೊಂಡ್ಲು. ಹಾಗೆ ಜ್ಯೂಸ್ ಕುಡಿದು ಎಲ್ಲರೂ ಅಲ್ಲೊಂದು ಸೆಟಪ್ ಮಾಡಿದರು, ಕಾಂತಾರ ಮೂವಿ ಸೆಟಪ್ನ. ನೋಡಿ ಇಲ್ಲಿ ಕಾಂತಾರ ಮೂವಿ ಸೆಟಪ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೋದ್ವಿ. ನಮ್ಮ ಮನೆ ಯಾರೇನೇ ನಿಲ್ಲಿಸಿ ಫೋಟೋ ತೆಗೆದ್ವಿ. ಅವ್ರ ಫೋಟೋ ತೆಕ್ಕೊಂಡಾದ್ಮೇಲೆ ನಮ್ಮ ಹಸ್ಬೆಂಡು ಅವ್ರ ಫೋಟೋ ತೆಗಿತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆನೂ ಏನೋ ದೇವರಿಂದಿದ್ದು ವಿಗ್ರಹ ಇತ್ತು ಅನಿಸುತ್ತೆ. ನಾವು ಒಳಗೆ ಹೋಗಲಿಲ್ಲ. ಇಲ್ಲಿ ನೋಡಿ ದೊಡ್ಡ ಸ್ಟೇಜಲ್ಲಿ ಸ್ವದೇಶಿ ಮೇಳ ಅಂತ ಹಾಕ್ಬಿಟ್ಟು ಇಲ್ಲಿ ಯಕ್ಷಗಾನನ ಏರ್ಪಡಿಸಿದ್ರು. ನನಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ. ಅದಕ್ಕೆ ಹೋಗಿ ನೋಡೋಣ ಹತ್ರಕ್ಕೆ ಅಂತಂದು ಹೋದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೋಡೋಣ ಅಂತ. ನೋಡಿ ಎಷ್ಟು ದೊಡ್ಡದಾಗಿ ಸ್ಟೇಜ್ ಹಾಕಿ ಎಲ್ಲ ಎಷ್ಟು ಚೆಂದ ಅರೇಂಜ್ ಮಾಡಿದ್ದಾರೆ. ನಮ್ಮ ದುರ್ಗದಲ್ಲಿ ಇಂಥವನ್ನೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾರೆ. ನನಗೆ ಅದಕ್ಕೆ ತುಂಬ ಇಷ್ಟ. ನೋಡಿ ಇಲ್ಲಿ ಯಕ್ಷಗಾನನ ಮಾಡ್ತಾಯಿದ್ದಾರೆ. ಏನೋ ಒಂಥರ ಹಬ್ಬ ಜಾತ್ರೆ ಥರ ಮಾಡ್ತಾರೆ. ಇಂಥವೇನಾದರೂ ಒಂದು ಸಮ್ಮೇಳನ ಬಂದರೆ. ನೋಡಿ ಯಕ್ಷಗಾನ ನಡೀತಾ ಇತ್ತು. ನಾನು ಹಾಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಅದಕ್ಕೆ ನೋಡ್ಕೊಂಡು ನಿಂತಿದ್ದೆ. ಆಮೇಲೆ ವೀರಗಾಸೆ ಹಾಕಿರೋರು ಈ ಕಡೆ ಎಲ್ಲ ಬಂದಿದ್ದರು. ಮಕ್ಕಳು ನೋಡಿ ಎದುರಿಸ್ತಿದ್ರು. ಹಾಗೆ ನಮ್ಮ ಆರ್ಯನವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡ ನಮ್ಮ ಹಸ್ಬೆಂಡು ತೆಗೆಸ್ಕೊಂಡ್ರು. ಎಲ್ಲರೂ ತೆಗೆಸ್ಕೊಂಡು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ಕೊಡ್ತಾಯಿದ್ರು ಪ್ರೀತಿಯಿಂದ. ಯಕ್ಷಗಾನ ಮುಗಿತಾ ಬಂತು ಅಂತ ನಾವೆಲ್ಲ ಮನೆ ಕಡೆ ಬರೋಣ ಅಂತ ಬರ್ತಿದ್ವಿ. ಅಷ್ಟರೊಳಗಡೆ ಎಲ್ಲರೂ ಫೋಟೋ ತೆಗೆಸ್ಕೊಂಡು ಕಾಮಿಡಿ ಮಾಡ್ತಿದ್ರು ಅವ್ರ ಜೊತೆಗೆ. ನೋಡಿ ಆಮೇಲೆ ನಮ್ಮ ಮನೆ ಆರ್ಯನ ಇಲ್ಲಿ ಬೋಟಿಂಗ್ ಮಾಡಬೇಕು ಅಂದರು. ಅದಕ್ಕೆ ಇಬ್ಬರಿಗೂ ಇಲ್ಲಿ ಬೋಟಿಂಗ್ ಮಾಡಿಸ್ತಿದ್ವಿ. ಆದರೆ ನಮ್ಮ ಮನೆ ಮಧ್ಯಕ್ಕೆ ವಾಪಸ್ ಬಂದುಬಿಟ್ಲು. ಭಯಪಟ್ಟು ನನಗೆ ಬಿದ್ದಂಗೆ ಆಗುತ್ತೆ, ಭಯ ಆಗುತ್ತೆ ಅಂತೇಳಿ ವಾಪಸ್ ಬಂದಳು. ನಮ್ಮ ಆರ್ಯನ ಫುಲ್ ಕಂಪ್ಲೀಟಾಗಿ ಆಟ ಆಡ್ದ. ಎಲ್ಲರೂ ಚೆನ್ನಾಗಿ ಆಡ್ತಿದ್ರು. ಇವಳು ಭಯಪಟ್ಲು, ಬರ್ತೀನಿ ಅಂತ. ಹಾಗೆ ವಾಪಸ್ ಬಂದು ನೋಡಿ ಸಣ್ಣದಾಗಿ ಬೋಟಿಂಗ್ ಆಡ್ತಾಯಿದ್ದಾರೆ ಇಬ್ಬರೂ ಚೆನ್ನಾಗೆ. ನೋಡಿ ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡುವಂತಹ ಜಂಪಿಂಗ್ ಎಲ್ಲ ಇತ್ತು. ಆದರೆ ಅವಳಿಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ನನಗೆ ಛೋಟಾ ಭೀಮ್ದು ಕಾರಿಂದ ರೈಸಿಂದ ಆಡಿಸ್ಬೇಕಂತ ಇಲ್ಲೇ ಆಟ ಆಡಿದ್ಲು ಕೂಡ. ಈ ಟ್ರೈನ್ ಬೇಡವಂತೆ. ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನೋಡಿ ಹೊರಗಡೆ ಬಂದು ಮನೆಗೆ ಹೋಗೋಣ ಅಂತ ಹೊರಟ್ವಿ.
ಹೋಗುವಾಗ ರೋಡಲ್ಲಿ ಈ ಥರ ಎಲ್ಲ ಲೈಟಿಂಗ್ಸ್ ಹಾಕಿದ್ರು. ಈ ಲೈಟಿಂಗ್ಸ್ ನೋಡ್ತಾ ಹೋಗ್ತಾ ಇದ್ದರೆ ಏನೋ ಅನಿಸ್ತು, ಸ್ವರ್ಗ, ನಮ್ಮ ದುರ್ಗ ಸ್ವರ್ಗ ಅಂತ ಅನಿಸ್ತಿತ್ತು. ಏನೇ ಹೇಳ್ರಿ, ನಮ್ಮ ದುರ್ಗದಲ್ಲಿ ಈ ಥರ ಫಂಕ್ಷನ್ನು ಸಮ್ಮೇಳನಗಳನ್ನು ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಇಲ್ಲಿರೋ ನಾವು ಬಂದು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ. ನೀವು ಬಂದು ನೋಡಿ, ಚೆನ್ನಾಗಿರುತ್ತೆ. ನಮ್ಮ ದುರ್ಗ ಸ್ವರ್ಗ ಅನ್ನೋದನ್ನು ನೀವು ಒಪ್ತೀರಾ, ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ನಮ್ಮ ದುರ್ಗದಲ್ಲಿ. ನೋಡಿ ಲೈಟಿಂಗ್ಸ್ ಹೆಂಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಿನಿ ಬ್ಲಾಗ್ಸ್.